ಎಸ್ ಎಸ್ ಡಾಕ್ಟರ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಈಗ ನೀವು ಹೇಳಿದ್ರಿ ಈ ಅನುಪಯುಕ್ತ ಕಸ ಅಂತ ಹೇಳ್ತೀವಿ ನಾವು ನಾರ್ಮಲ್ ಆಗಿ ಹೇಳೋದಾದರೆ. ಸೊ ಈಗ ಬಿನ್ನಲ್ಲಿ ನಾವು ಇಟ್ಟು ಹೊರಗಡೆ ಕಸದವ್ರು ತೊಗೊಂಡು ಹೋಗ್ತಾರಲ್ಲ, ಅದರಲ್ಲೂ ಸಹ ಈಗ ನಾನು ಹೇಳ್ದಂಗೆ ನೀವು ಹೇಳ್ದಂಗೆ ಈ ಬಯೋಮೆಡಿಕಲ್ ವೇಸ್ಟ್ ಅಂತ ಏನಿದೆ, ಈ ಸ್ಯಾನಿಟರಿ ಪ್ಯಾಡ್ ಆಗಿರ್ಬೋದು ಅಥವಾ BP ಶುಗರ್ ಚೆಕ್ ಮಾಡಿರೋ ಸ್ಟ್ರಿಪ್ಸ್ಗಳಾಗಿರ್ಬೋದು, ನೀಡಲ್ಸ್ಗಳಾಗಿರ್ಬೋದು, ಇವೆಲ್ಲ. ಸೊ ಹೌ ವಿಲ್ ದೇ ಬಿ ಸೇಫ್ ಅಂತ, ಯಾಕಂದರೆ ಆ್ಯಸ್ ಅನ್ ಎಂಪ್ಲಾಯ್ ಹೂ ಕಲೆಕ್ಟ್ಸ್ ದ ಟ್ರ್ಯಾಶ್, ಸೊ ಹಿ ಮೈಟ್ ಬಿ ಎಕ್ಸ್ಪೋಸ್ ಟು ದಿಸ್ ಥಿಂಗ್ಸ್ ಅಲ್ವಾ. ಸಡನ್ ಆಗಿ ನೀಡಲ್ ಅವರಿಗೆ ಇದಾದರೆ ಹಿ ಮೈಟ್ ಫೇಸ್ ಸಮ್ ಹೆಲ್ತ್ ಕಾಂಪ್ಲಿಕೇಶನ್ಸ್. ಎಸ್. ಸೊ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಇನ್ನೂ ಆ ಲೆವೆಲ್ಗೆ ರೀಚ್ ಆಗಿಲ್ಲ. ನಾವು ಇನ್ನೂ ಕನ್ಸು ಕಾಣ್ತಾನೆ ಇದ್ದೀವಿ. ಏನು ಅಂದ್ರೆ 2bin1bag ಅಂತ ಇದೆ. ಇಫ್ ಯು ಗೋ ಟು ದ ವೆಬ್ಸೈಟ್ www.2bin1bag.in ಅಂತ. 2 is a number, 1 is also a number. ಅದರಲ್ಲಿ ಕ್ಲಿಯರ್ಲಿ ವಿ ಹ್ಯಾವ್ ಟೋಲ್ಡ್ ದ ರೆಡ್ ಬಿನ್, ನೀವೇನ್ ಹೇಳ್ತಾ ಇದ್ದೀರಾ, ದಟ್ ನೈರ್ಮಲ್ಯ ಬಯೋಮೆಡಿಕಲ್ ವೇಸ್ಟ್ ಶುಡ್ ಬಿ ಇನ್ ಎ ರೆಡ್ ಬಿನ್. ಗ್ರೀನ್ ಬಿನ್ ಇಸ್ ಫಾರ್ ವೆಟ್ ವೇಸ್ಟ್. ಈ ಕಲರ್ ಕೋಡಿಂಗ್ ಅನ್ನೋದು ತುಂಬಾ ಒತ್ತಾಯ, ಇಂಪಾರ್ಟೆಂಟ್. ಏನಂದ್ರೆ ಪ್ರತಿಯೊಂದು ಮನೆಯಲ್ಲಿ ಇಮ್ಯಾಜಿನ್ ದ ಹೋಲ್ ಕಂಟ್ರಿ ಫಾಲೋಸ್ ದ ಸಿಸ್ಟಮ್ ಆಫ್ 2bin1bag ವಿಚ್ ಇಸ್ ಕಲರ್ ಕೋಡೆಡ್. ನಿಮ್ಮ ಹಸಿರು ಬಿನ್ ನಲ್ಲಿ ಯಾವಾಗ್ಲೂ ಹಸಿ ಕಸ ಇರುತ್ತೆ, ರೆಡ್ ಬಿನ್ ನಲ್ಲಿ ಯಾವಾಗ್ಲೂ ಬಯೋಮೆಡಿಕಲ್ ವೇಸ್ಟ್ ಇರುತ್ತೆ ಅಂದ ತಕ್ಷಣ ಓದ್ಕೊಳ್ದೇ ಇರೋ ಪೌರ ಕಾರ್ಮಿಕರು ಅವರಿಗೆ ಏನ್ ವೆಟ್ಟು ಏನ್ ರೆಡ್ ಅಂತ ಬರೆಯೋದು ಬೇಕಾಗಿಲ್ಲ. ದಿಸ್ ಇಸ್ ವೆಟ್, ದಿಸ್ ಇಸ್ ಇದು ಅಂತ ಬರೆಯೋದು ಬೇಕಾಗಿಲ್ಲ, ಅವ್ರು ಓದೋದು ಬೇಕಾಗಿಲ್ಲ. ಆ ಕೆಂಪು ಬಣ್ಣದ ಬಿನ್ ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೆ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಶುಡ್ ನಾಟ್ ಟಚ್. ಸೊ ತಗೊಂಡು ಅವರು ಡೈರೆಕ್ಟ್ ಅಲ್ಲಿ ಒಳಗಡೆ ಇರೋ ಬಿನ್ನಿಗೆ ಹಾಕ್ಬೇಕು. ಅವರು ಅದ್ರ ಕಾಂಟ್ಯಾಕ್ಟ್ ಅಲ್ಲಿ ಬರಬಾರ್ದು, ಇನ್ಕ್ಲೂಡಿಂಗ್ ಮಾಸ್ಕ್ ಶುಡ್ ಗೋ ದೇರ್. ಸೊ ಅವ್ರು ಟಚೇ ಮಾಡಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಇನ್ನೂ ಏನಾಗ್ತಾ ಇದೆ, ಅರ್ಧ ಜನ ಸೆಗ್ರಿಗೇಷನೇ ಮಾಡಲ್ಲ. ಸೆಗ್ರಿಗೇಟ್ ಮಾಡಿರೋರು ಎದರಲ್ಲೋ ಏನೋ ಹಾಕಿ ಕೊಡ್ತಾರೆ, ಅವ್ರು ಮುಟ್ಬೇಕಾಗತ್ತೆ. ಅವ್ರು ಮುಟ್ಟೋ ಆಪ್ಷನ್ ಅಂತೂ ಬಂದಾಗ ಇಟ್ ಇಸ್ ಡೆಫಿನೆಟ್ಲಿ ಎ ರಿಸ್ಕ್ ಫಾರ್ ದೆಮ್. ನಾವೇನ್ ಹೇಳ್ತೀವಿ ಆಸ್ ಅನ್ ಎನ್ವೈರನ್ಮೆಂಟಲಿಸ್ಟ್, ಆಸ್ ಅ ವಿ ಟೆಲ್ ದಟ್ ಇನ್ಸಿಸ್ಟ್ ಆನ್ ಲರ್ನಿಂಗ್ ಹ್ಯಾಬಿಟ್ಸ್, ನೋ ಟಚಿಂಗ್. ಬೇಕಾಗಿಲ್ಲ ಕಲರ್ ಕೋಡೆಡ್. ಇವಾಗ ಟ್ರಾಫಿಕ್ ಸಿಗ್ನಲ್ ನಾ ಬಳ್ಳಾರಿಯಲ್ಲಿ ಇದೀನಿ ಸದ್ಯಕ್ಕೆ, ನಾನು ಹೈದರಾಬಾದ್ಗೆ ಹೋದ್ರು ಅದೇ ಟ್ರಾಫಿಕ್ ಸಿಗ್ನಲ್ ಇರುತ್ತೆ. ಐ ಡೋಂಟ್ ಹ್ಯಾವ್ ಟು ರೀಲರ್ನ್. ಅದೇ ತರ ನಾನು ಹೈದರಾಬಾದ್ ಅಲ್ಲಿ ಯಾರ ಮನೆಗಾದ್ರೂ ಹೋದ್ರೆ ಗ್ರೀನ್ ಬಿನ್ ಅಲ್ಲಿ ಬಾಳೆಹಣ್ಣು ತಿಂದ ಸಿಪ್ಪೆನೆ ಹಾಕ್ಬೇಕು. ನಾನು ಸ್ಯಾನಿಟರಿ ಪ್ಯಾಡ್ ಇನ್ ಕೇಸ್ ಯೂಸ್ ಮಾಡಿದ್ರೆ ರೆಡ್ ಬಿನ್ ಅಲ್ಲೇ ಹಾಕ್ಬೇಕನ್ನ ಕಲರ್ ಕೋಡಿಂಗ್ ಅನ್ನ ಕಾಮನ್ ಮಾಡ್ಬಿಡ್ಬೇಕು. ಅಟ್ ಆಲ್ ಇಂಡಿಯಾ ಲೆವೆಲ್ ಇಟ್ ಶುಡ್ ಬಿಕಮ್ ಎ ಮ್ಯಾಂಡೇಟ್ ದಿಸ್ 2bin1bag ಮೆಥಡ್. ರೆಡ್ ನೋಡಿದ ತಕ್ಷಣ ಯಾವ ಪೌರ ಕಾರ್ಮಿಕ ಇರ್ಲಿ, ಯಾವ ಭಾಷೆ, ತಮಿಳ್ ಇರ್ಲಿ, ತೆಲುಗು ಇರ್ಲಿ, ಹಿಂದಿ ಇರ್ಲಿ, ರೆಡ್ ನೋಡಿದ ತಕ್ಷಣ ದಿಸ್ ಇಸ್ ಡೊಮೆಸ್ಟಿಕ್ ಹಜಾರ್ಡ್ ವೇಸ್ಟ್ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಇಷ್ಟು ಡಿಸಿಪ್ಲಿನ್ ತಂದುಬಿಟ್ರೆ ದೆನ್ ದೇರ್ ವರ್ಕಿಂಗ್ ಕಂಡೀಷನ್ಸ್ ಆರ್ ಸೇಫ್. ಬಟ್ ವೇಸ್ಟ್ ಸೆಗ್ರಿಗೇಷನ್ ಮಾಡೋ ಕಡೆನೂ ಈ ತರದ ಪ್ರಾಬ್ಲಮ್ಸ್ಗಳು ಬರ್ಬೋದಲ್ವಾ ಡಾಕ್ಟರ್? ಐ ಮೀನ್ ನೀಡಲ್ಸ್ಗಳು ಏನಾದ್ರು ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ? ಇಲ್ಲ, HSR ಲೇಔಟ್ ನೀವು ಬಂದು ನೋಡಿದ್ರೆ ದ ರಿಜೆಕ್ಟ್ ವೇಸ್ಟ್ ಒಂದು ಬ್ಯಾಗ್ ಹ್ಯಾಂಗ್ ಆಗಿರುತ್ತೆ. ದೇ ವಿಲ್ ನಾಟ್ ಟಚ್ ದ ರಿಜೆಕ್ಟ್ ವೇಸ್ಟ್. The Paura Karmikas are instructed again and again, every 15 days we conduct training session and all that. They don't touch the reject waste. ಅಂದ್ರೆ ಮುತ್ತಲ್ಲ ಅವರು ಅದನ್ನ ಬಿನ್ನಿಂದ ತೆಗೆದು ಡೈರೆಕ್ಟ್ ಚೀಲಕ್ಕೆ ಹಾಕೊಂಡ್ಬಿಡ್ತಾರೆ. ಸೊ ಇಟ್ ಮಿಕ್ಸ್ ಅಲ್ಲಿ ಇದ್ದಾಗ ಮಿಕ್ಸ್ ಮಾಡಿ ಕೊಟ್ಟಾಗ ಅವ್ರೇನು ಅದ್ರಲ್ಲಿ ಬಾಟಲ್ ತೆಗಿಬೇಕು, ಸ್ವಲ್ಪ ದುಡ್ಡು ಬರುತ್ತೆ, ರಟ್ಟು ತೆಗಿಬೇಕು ಅಂತ ಕೈ ಹಾಕಿದಾಗ ಚುಚ್ಚೋ ರಿಸ್ಕ್ ಇರುತ್ತೆ. ವೆನ್ ಯು ಸೆಗ್ರಿಗೇಟ್ ದೇರ್ ಇಸ್ ನೋ ರಿಸ್ಕ್. ಬಟ್ ಈವನ್ ಇನ್ ದೋಸ್ ಸಿನಾರಿಯೋಸ್ ಆಲ್ಸೋ ದೇರ್ ಆರ್ ಕಾಂಪ್ಲಿಕೇಶನ್ಸ್ ಅಲ್ವಾ? ಈಗ ಬಾಟಲ್ ಅಲ್ಲಿ ಒಡೆದೋಗಿದ್ದ ಬಾಟಲ್ ಇದ್ರೆ ಗಾಜು ಚೂರುಗಳು ಅಂತದೇನಾದ್ರು ಟಚ್ ಆಗಿ. ಎಕ್ಸಾಕ್ಟ್ಲಿ. ಅದಕ್ಕೆ ದ ಗೈಡ್ಲೈನ್ಸ್ ವಿಚ್ ಐ ಮೀನ್ 2bin1bag ಅಲ್ಲಿ ಇದೆ. ಗೈಡ್ಲೈನ್ಸ್ ಆರ್ ನೌ ಸರ್ಕ್ಯುಲೇಟಿಂಗ್ ಅಂಡ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್ ಅಂಡ್ ಮೆನಿ ಮುನ್ಸಿಪಾಲಿಟೀಸ್ ಆರ್ ಬಾರೋಯಿಂಗ್ ಫ್ರಮ್ ಅಸ್ ಅಂಡ್ ಗೆಟಿಂಗ್ ಇಟ್. ಆ ಗೈಡ್ಲೈನ್ಸ್ ಅಲ್ಲಿ ಕರೆಕ್ಟ್ ಆಗಿದೆ. ಒಡೆದೋಗಿರೋ ಗಾಜು ಬಾಟಲ್ ಏನಾದ್ರು ಇದ್ರೆ ನ್ಯೂಸ್ ಪೇಪರ್ ಅಲ್ಲಿ ಸುತ್ತಬಿಟ್ಟು ಡ್ರೈ ವೇಸ್ಟ್ ಅಲ್ಲಿ ಅಂದ್ರೆ ಒಣ ಕಸದಲ್ಲಿ ಹಾಕ್ಬೇಡಿ, ಸೆಪರೇಟ್ ಆಗಿ ಅವ್ರಿಗೆ ಹೇಳಿ ಕೊಡಿ. ಬಿಕಾಸ್ ಇಟ್ಸ್ ನಾಟ್ ಎ ಎವ್ರಿ ಡೇ ಅಫೇರ್, ಇಟ್ ಈಸ್ ಒನ್ಸ್ ಇನ್ ಎ ವೈಲ್. ಒಡೆದೋಗಿರೋ ಗ್ಲಾಸ್ ಪ್ರತಿಯೊಂದು ಮನೆಯಲ್ಲೂ ದಿನ ಇರಲ್ಲ, ಯಾವತ್ತೋ ಒಂದ್ ದಿನ ಇರುತ್ತೆ. ಪೇಪರ್ ಅಲ್ಲಿ ಸುತ್ಬಿಟ್ಟು ಇನ್ಫಾರ್ಮ್ ದೆಮ್ ದಟ್ ಇಟ್ ಈಸ್ ಬ್ರೋಕನ್ ಗ್ಲಾಸ್ ಸೊ ದಟ್ ದೇ ವಿಲ್ ಕೀಪ್ ಅಸೈಡ್ ಅಂಡ್ ಸೆಂಡ್ ಫಾರ್ recycling. Glass is one material which can be recycled infinite number of times. Yes ಡಾಕ್ಟರ್. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಬಹಳಷ್ಟು ಜನ ಈಗ ಆರ್ಥೋಡಾಕ್ಸಿಯಲ್ಲಿ ಇರ್ತಾರೆ ಮನೆಗಳಲ್ಲಿ. ಈಗ ನೀವು ಹೇಳ್ತಾ ಇದ್ರಲ್ಲ ಮೆನ್ಸ್ಟ್ರಲ್ ಇದರಲ್ಲಿ ದೇರ್ ಆರ್ ಸಮ್ ಫ್ಯಾಮಿಲೀಸ್ ವಿಚ್ ಆರ್ ಹೈಲಿ ಆರ್ಥೋಡಾಕ್ಸ್ ಇನ್ ನೇಚರ್. ಹೌ ಟು ಎಜುಕೇಟ್ ದೆಮ್ ಆರ್ ಹೌ ಟು ಎಂಪವರ್ ದೆಮ್ ಆನ್ ದಿಸ್ ಮೆನ್ಸ್ಟ್ರಲ್ ಹೈಜೀನ್ ಆ್ಯಂಡ್ ಆಲ್ ಡಾಕ್ಟರ್? See, this comes with education. Orthodox ಆಗಿರಬಹುದು, but understanding the science behind menstruation and understanding the consequences behind using plastic and disposables and chemicals, nothing will come in front of the reality or the orthodox idrunu. Even if they are orthodox, if they understand that these chemicals cause cancer, these chemicals cause reproductive harm, definitely no one will allow it. ಅಲ್ವಾ? ಅಂಡ್ ಆರ್ಥೋಡಾಕ್ಸ್ ಐ ಮೀನ್ ಟು ವಾಟ್ ಎಕ್ಸ್ಟೆಂಟ್? ನಮಗೆ ಗಾಡಿ ಬಂದಾಗ, ಮುನ್ಸಿಪಾಲಿಟಿ ಗಾಡಿ ಬಂದಾಗ ಕಸ ಕೊಡಕ್ ಬರ್ತಾರೆ,
ಯು ಡೋಂಟ್ ಬಿಲೀವ್ ಎಷ್ಟರ ಮಟ್ಟಿಗೆ ಅಂದ್ರೆ ನಾನು ಸ್ನಾನ ಮಾಡಿದ್ದೀನಿ, ನಾನು ಯಾರನ್ನೂ ನೋಡಲ್ಲ, ನಾನು ಮುಟ್ಟಲ್ಲ, ನಾನು ನನ್ನ ಡಸ್ಟ್ಬಿನ್ ಮುಟ್ಟಲ್ಲ, ನೀ ತಗೋ ಅಲ್ಲೇ ಇರುತ್ತೆ, ನಾನು ಸೆಗ್ರಿಗೇಷನ್ ಮಾಡಿ ಮಾಡ್ಬಿಟ್ಟು ನಾನು ಮುಟ್ಟಲ್ಲ, ನಾನು ಸ್ನಾನ ಮಾಡಿದ್ದೀನಿ, ಮಡಿ ಇದೆ. ಐ ಮೀನ್ ಇಟ್ಸ್ ರಿಡಿಕ್ಯುಲಸ್ ದಟ್ ನಮ್ ವೇಸ್ಟ್ ನಮಗೆ ಮುಟ್ಟಕ್ ಆಗಲ್ಲ ಸ್ನಾನ ಮಾಡಿದ ತಕ್ಷಣ ಮಡಿ ಅಂದ್ರೆ. ದ ಪೌರ ಕಾರ್ಮಿಕ ಹೂ ಇಸ್ ಕಲೆಕ್ಟಿಂಗ್ 1000 ಹೌಸ್ ಹೋಲ್ಡ್ಸ್ ಇಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಅಲ್ವಾ, ಅದು ಅರ್ಥ ಮಾಡ್ಕೋಬೇಕು ಅಂತ ನಾನು. ಬಟ್ ಡೆಫಿನೆಟ್ಲಿ ದೇರ್ ಈಸ್ ಅ ಚೇಂಜ್. ವೆರಿ ಲೆಸ್ ಪರ್ಸೆಂಟೇಜ್ ಆಫ್ ಪೀಪಲ್ ಆರ್ ಡೂಯಿಂಗ್ ದಿಸ್ ಟುಡೇ ಇನ್ ದ ನೇಮ್ ಆಫ್ ಥಿಂಗ್ ಟು ಫಾಲೋ. ಯಾ ಡಾಕ್ಟರ್, ಆ್ಯಂಡ್ ರಿಗಾರ್ಡಿಂಗ್ ದಿಸ್ ಆದರೆ ನಾವು ಆರ್ಥೋಡಾಕ್ಸಿ ಅಂತ ಹೇಳಿದ್ದು ವಿತ್ ರೆಸ್ಪೆಕ್ಟ್ ಟು ದಿ ಐ ಮೀನ್ ದ ಫ್ಯಾಮಿಲಿ ಇಟ್ ಸೆಲ್ಫ್. ಅಂದರೆ ಈಗ ವಯಸ್ಸಾದವ್ರು ಇರ್ತಾರೆ ಅಂದರೆ ಅದೆಲ್ಲ ಮಾಡಬೇಡ, ನಿನಗೆ ಯಾಕೆ ಈ ದೊಡ್ಡಸ್ಕೆ ಹಂಗೆ ಹಿಂಗೆ ಅಂತೇಳಿ ಹೆಣ್ಮಕ್ಳಿಗೆ ಹೇಳೋದು, ಗೈಡ್ ಮಾಡೋದು, ಹಂಗೆಲ್ಲ ಮಾಡ್ತಾರಲ್ಲ. ಸೊ ಅದರಿಂದ ಅವ್ರನ್ನ ಹೇಗೆ ಎಜುಕೇಟ್ ಮಾಡೋದು? ಐ ಮೀನ್ ದೇರ್ ಇಸ್ ಅ ಜನರೇಷನ್ ಗ್ಯಾಪ್. No, for example, a girl who is coming from such a family definitely today is going out to college and learning what are sustainability, what is implications on health and environment andaga she will either convince the parents. Most of the times it happens that she will either convince the parents or grandparents or follow what they follow. Orthodox family alli idrunu avag iddavagununu there is nothing called disposable pads. Orthodox family alli they did practice sustainability. It is all for a reason. ಅವಾಗ ಏನಂದ್ರೆ ಸೆಪರೇಟ್ ಆಗಿ ಕೂಡ್ಸೋರು they are not supposed to touch anything, they are not supposed to come into the house, they are supposed to be separate, excluded, and which are all for a reason that can be followed. All that what we are saying is do not use chemically loaded sanitary pads, which is never an orthodox practice. It was not a practice, it's something which has come in between. So they can use the cloth which has come from ancestral level, no? Sure ಡಾಕ್ಟರ್. ಫಯಾಜ್ ಸರ್ ಇದ್ದಾರೆ. ಫಯಾಜ್ ಸರ್ ಪ್ಲೀಸ್ ಮಾತಾಡಿ. ಸರ್ ನಮಸ್ತೆ, ನಾನು ತುಂಬಾ ಲೇಟ್ ಆಗಿ ಬಂದೆ, ನೀವು ಮಾತಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಒಂದು ಕ್ವಶನ್ ಕೇಳಬೇಕು, ಇದರ ಎನಿ ಆಲ್ಟರ್ನೇಟಿವ್ ಫಾರ್ ಇದು ಅಡಲ್ಟ್ ಡೈಪರ್ಸ್ಗೆ? Adult diapers, alternatives of cloth diapers are there for adults also, but most of the people don't prefer, because baby's diapers can be washed. The motion what the baby passes is different from adults. So cloth diapers ide adults also chronic idralli, but majority of whom I have come across, they don't prefer the reusable cloth diapers for adults. Okay, thank you. ಯಾ ಡಾಕ್ಟರ್, ಐ ಥಿಂಕ್ ತುಂಬ ಡೀಟೇಲ್ಡ್ ಆಗಿ ನೀವು ಸೆಷನ್ ತೊಗೊಂಡ್ರಿ ಅನಿಸುತ್ತೆ. ಐ ಥಿಂಕ್ ಮೆನಿ ಪೀಪಲ್ ಜಾಯಿನ್ಡ್ ಆ್ಯಂಡ್ ಆಸ್ಕ್ ದ ಕ್ವೆಶ್ಚನ್ಸ್ ಆಲ್ಸೋ ಇನ್ ದಿಸ್ ರಿಗಾರ್ಡ್. ಐ ರಿಯಲಿ ಅಪ್ರಿಷಿಯೇಟ್ ದಟ್ ಫಾರ್ ಪ್ರೊವೈಡಿಂಗ್ ಅಸ್ ಅನ್ ಆಪರ್ಚುನಿಟಿ. ನಮ್ಮ ಇದಕ್ಕೆ ಬಂದು ನೀವು ಮಾತನಾಡೋದಕ್ಕೆ ತುಂಬ ಧನ್ಯವಾದಗಳು ಡಾಕ್ಟರ್. ಆ್ಯಂಡ್ ಇದೇ ಥರ ಇನ್ನೂ ಫ್ಯೂಚರಲ್ಲಿ ಮತ್ತೆ ಅವೇರ್ನೆಸ್ ಸಂಬಂಧಪಟ್ಟಂಥ ಸೆಷನ್ಸ್ಗಳು ಮಾಡೋಣ, ಬಿಕಾಸ್ ಇಟ್ ನೀಡ್ಸ್ ಮೋರ್ ಆ್ಯಂಡ್ ಮೋರ್ ಎಜುಕೇಷನ್. ಯಾಕಂದರೆ ಇದ್ರ ಬಗ್ಗೆ ಎಲ್ಲೂ ಆಗ್ತಾ ಇಲ್ಲ, ಅಷ್ಟು ಸುಲಲಿತವಾಗಿ ಜನರಿಗೆ ರೀಚ್ ಆಗೋ ರೀತಿಯಲ್ಲಿ ಒಂದು ಫೋರಮ್ಸ್ಗಳು ಡೆವಲಪ್ ಆಗ್ತಾ ಇಲ್ಲ. ಸೊ ವಿ ನೀಡ್ ಟು ಟಾಕ್ ರೆಗ್ಯುಲರ್ಲಿ ಆನ್ ದಿಸ್ ರಿಗಾರ್ಡ್ ಸೊ ದ್ಯಾಟ್ ಪೀಪಲ್ ವಿಲ್ ಗೆಟ್ ಎಜುಕೇಟೆಡ್, ಎಸ್ಪೆಷಲಿ ವಿಮೆನ್ ಆ್ಯಂಡ್ ಪೀಪಲ್ ಹೂ ಆರ್ ಇನ್ ದಿ ಅರ್ಬನ್ಗಿಂತ ಈ ರೂರಲ್ ಏರಿಯಾಸಲ್ಲಿರುವಂಥ ವಿಮೆನ್ಗೆ, ಗರ್ಲ್ಸಿಗೆ ಇದರ ಬಗ್ಗೆ ಒಂದು ಮಾಹಿತಿನ ಹಂಚ್ಕೊಳ್ಳಿಕ್ಕೆ ಮುಂದಾಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಎನಿ ಲಾಸ್ಟ್ ವರ್ಡ್ಸ್ ಫ್ರಮ್ ಯುವರ್ ಸೈಡ್ ಆನ್ ದಿಸ್ ಸೆಷನ್? ಐ ಥಿಂಕ್ ಫಯಾಜ್ ಸರ್ ಇಸ್ ಫ್ಲಾಶಿಂಗ್ ದ ಮೈಕ್, ಪ್ಲೀಸ್ ಸರ್. ಬ್ರೌಚರ್ ಏನೋ ಹೇಳ್ತಾ ಇದ್ರು ಮೇಡಮ್, ನಾನು ಆಕ್ಚುಲಿ ಟ್ರಾವೆಲ್ ಅಲ್ಲಿ ಹಾಗಾಗಿ ಮಧ್ಯದಲ್ಲಿ ತುಂಬಾ ಸಲ ಬೈಕ್ ತೆಗಿಬೇಕಾಯ್ತು. ಸೊ ಅದು ಬ್ರೌಚರ್ ಏನು ಮತ್ತೆ ಹೇಗೆ ಅಂತ ಹೇಳಿದ್ರೆ ಚೆನ್ನಾಗಿದೆ. ಯಾವ ಬ್ರೌಚರು ಅಂದ್ರೆ 2 in 1 ಬ್ಯಾಗ್? ಸಾರಿ, ಬ್ರೌಚರ್ ಮಾತ್ರ ಕಿವಿಗಿತ್ತು, ಹಾಗಾಗಿ ಎನಿ ಬ್ರೌಚರ್ ಅಥವಾ ಏನೋ ಇದು ಹೇಳ್ತಾ ಇದ್ದಾರೆ ಅನ್ಸುತ್ತೆ ಅವರು. ಈ ಪ್ಯಾಂಪ್ಲೆಟ್ ಟೈಪಲ್ಲೆಲ್ಲ ಮಾಡ್ತಾರಲ್ಲ ಡಾಕ್ಟರ್, ಹಳ್ಳಿಗಳಲ್ಲೆಲ್ಲ ಗೈಡ್ಲೈನ್ಸ್ ಹೌ ಟು PDFs ಆ ಥರ. ದೇರ್ ಇನ್ ದ ವೆಬ್ಸೈಟ್ www.2bin1bag.in ಅಂತ. ಸೊ ಅದರಲ್ಲಿ ಎಲ್ಲಾ ಮಾಹಿತಿ ಇದೆ. ವಾಟ್ ಈಸ್ ದ ರೈಟ್ ಥಿಂಗ್ ಟು ಡೂ, ವಾಟ್ ಈಸ್ ದ ರಾಂಗ್ ಥಿಂಗ್ ಟು ಡೂ. ದೇರ್ ಆರ್ ಪೋಸ್ಟರ್ಸ್ ಫಾರ್ ಅವೇರ್ನೆಸ್. ದೇರ್ ಇಸ್ ಲಾಟ್ ಆಫ್ ಇನ್ಫಾರ್ಮೇಶನ್ ವಿ ಹ್ಯಾವ್ given with experience. So you can always go through the website and see what you can, what you need to bring the change. 2 bin, it's number 2 or number 2. Number. It's okay. A number 2 bin. 1 is a number again.
onebag.in. ಓಕೆ ಫಯರ್ ಸರ್ ಐ ವಿಲ್ ಪಿನ್ ದಟ್ ಲಿಂಕ್. ಒಂದು ನಿಮಿಷ ಇರಿ, ನಾ ಪಿನ್ ಮಾಡಿಬಿಡ್ತೀನಿ ರೂಮಲ್ಲಿ ಮೇಲೆ ಲಿಂಕ್ನ ನಾನು ಶೇರ್ ಮಾಡ್ತೀನಿ. ಒಂದು ನಿಮಿಷ ಸರ್, ಒಂದು ನಿಮಿಷ. ಹಾಂ, ಐ ಥಿಂಕ್ ಸೊ ದಿಸ್ ಇಸ್ ದ ಒನ್. ಡಾಕ್ಟರ್, ಇಸ್ ಇಸ್ ದ ಲಿಂಕ್ ಟು ಬಿನ್ ಒನ್ ಬ್ಯಾಗ್ .in? Yes. ಯಾ. ಸೊ ಫಯರ್ ಸರ್ ಇದನ್ನು ನೀವು ನಾ ಪಿನ್ ಮಾಡಿದ್ದೀನಿ, ಅದನ್ನು ಓಪನ್ ಮಾಡ್ಕೊಂಡು ಯು ಕ್ಯಾನ್ ಬುಕ್ ಮಾರ್ಕ್ ಇಟ್ ಸೊ ದಟ್ ಯು ಕ್ಯಾನ್. So the beauty of this is all India level this can be followed, should be followed like a traffic signal, and every ಮನೆಗೂ ಆಗುತ್ತೆ, ಇನ್ಸ್ಟಿಟ್ಯೂಷನ್ಗೂ ಆಗುತ್ತೆ, ಅಪಾರ್ಟ್ಮೆಂಟ್ಗೂ ಆಗುತ್ತೆ, ಹೋಟೆಲ್ಗೂ ಆಗುತ್ತೆ, ಟೆಂಪಲ್ಗೂ ಆಗುತ್ತೆ. Everyone can follow these guidelines.